ಇಪಿಎಫ್ಒ ನಿಮ್ದು ಪಿಎಫ್ ಅಕೌಂಟ್ ಇದ್ಯಾ? ಇದ್ರಿಂದ ಹೆಚ್ಚು ಲಾಭ ಪಡೆಯಬೇಕು ಅಂದ್ರೆ ಹೀಗೆ ಮಾಡಿ. ಇಪಿಎಫ್ಒ ಅಕೌಂಟ್ ಇಪಿಎಫ್ ಖಾತೆಯಲ್ಲಿ ಜಮೆಯಾಗುವ ಹಣಕ್ಕೆ ವರ್ಷಕ್ಕೆ 8% 12% ವರೆಗೆ ಬಡ್ಡಿ ಸಿಗುತ್ತದೆ. ಈ ಬಡ್ಡಿ ದರವನ್ನು ಸರ್ಕಾರ ನಿರ್ಧರಿಸುತ್ತದೆ. ನೌಕರರು ಮತ್ತು ಉದ್ಯೋಗದಾತರು ಜಮಾ ಮಾಡುವ ಹಣಕ್ಕೆ ಮಾತ್ರವಲ್ಲದೆ ಬಡ್ಡಿ ಮೇಲೂ ಬಡ್ಡಿ ಸೇರುವುದರಿಂದ ಇಪಿಎಫ್ ಖಾತೆಯಲ್ಲಿ ಹಣ ವೇಗವಾಗಿ ಬೆಳೆಯುತ್ತದೆ. ನೌಕರರ ಭವಿಷ್ಯ ನಿಧಿ ಇಪಿಎಫ್ ಅನ್ನೋದು ನಿವೃತ್ತಿ ಬದುಕಿಗೆ ನೆರವಾಗುವ ಒಂದು ಉಳಿತಾಯ ಯೋಜನೆ. ಈ ಯೋಜನೆಯಲ್ಲಿ ನೌಕರರು ಮತ್ತು ಅವರ ಉದ್ಯೋಗದಾತರು ಸೇರಿ ಉಳಿತಾಯ ಮಾಡ್ತಾರೆ. ಪ್ರತಿ ತಿಂಗಳು ನೌಕರರ ಸಂಬಳದ ಒಂದು ಸಣ್ಣ ಭಾಗವನ್ನು ಇಪಿಎಫ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಅಷ್ಟೇ ಮೊತ್ತವನ್ನು ಉದ್ಯೋಗದಾತರು ಕೂಡ ಈ ಖಾತೆಗೆ ಸೇರಿಸುತ್ತಾರೆ. ಈ ಯೋಜನೆಯನ್ನು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ನಿರ್ವಹಿಸುತ್ತದೆ. ಇದರಿಂದಾಗಿ ನೌಕರರು ನಿವೃತ್ತಿಯ ನಂತರ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಸಹಾಯವಾಗುತ್ತದೆ. ಇಪಿಎಫ್ ನಿಯಮಗಳ ಪ್ರಕಾರ ನೌಕರರ ಸಂಬಳದ 12% ಹಣವನ್ನು ಇಪಿಎಫ್ ಖಾತೆಗೆ ಕಡ್ಡಾಯವಾಗಿ ಜಮಾ ಮಾಡಬೇಕು. ಉದ್ಯೋಗದಾತರು ಪ್ರತಿ ತಿಂಗಳು ಸಂಬಳ ನೀಡುವಾಗ ಈ ಮೊತ್ತವನ್ನು ಕಡಿತಗೊಳಿಸಿ ಇಪಿಎಫ್ ಖಾತೆಗೆ ಜಮಾ ಮಾಡುತ್ತಾರೆ. ಇದಲ್ಲದೆ ಉದ್ಯೋಗದಾತರು ಕೂಡ ನೌಕರರು ಜಮಾ ಮಾಡಿದ ಮೊತ್ತಕ್ಕೆ ಸಮನಾದ ಮೊತ್ತವನ್ನು ಇಪಿಎಫ್ ಖಾತೆಗೆ ಸೇರಿಸುತ್ತಾರೆ. ಈ ರೀತಿ ಉದ್ಯೋಗದಾತರು ಸೇರಿಸುವ ಹಣದಲ್ಲಿ 8.33% ನೌಕರರ ಪಿಂಚಣಿ ಯೋಜನೆ ಇಪಿಎಸ್ಗೆ ಹೋಗುತ್ತದೆ ಮತ್ತು ಉಳಿದ 3.67% ಇಪಿಎಫ್ ಖಾತೆಗೆ ಜಮೆಯಾಗುತ್ತದೆ. ಇಪಿಎಫ್ ಖಾತೆಯಲ್ಲಿ ಜಮೆಯಾಗುವ ಹಣಕ್ಕೆ ವರ್ಷಕ್ಕೆ 8% 12% ವರೆಗೆ ಬಡ್ಡಿ ಸಿಗುತ್ತದೆ. ಈ ಬಡ್ಡಿ ದರವನ್ನು ಸರ್ಕಾರ ನಿರ್ಧರಿಸುತ್ತದೆ. ನೌಕರರು ಮತ್ತು ಉದ್ಯೋಗದಾತರು ಜಮಾ ಮಾಡುವ ಹಣಕ್ಕೆ ಮಾತ್ರವಲ್ಲದೆ ಬಡ್ಡಿ ಮೇಲೂ ಬಡ್ಡಿ ಸೇರುವುದರಿಂದ ಇಪಿಎಫ್ ಖಾತೆಯಲ್ಲಿ ಹಣ ವೇಗವಾಗಿ ಬೆಳೆಯುತ್ತದೆ. ಇಪಿಎಫ್ ಹಣವನ್ನು 2 ಸಂದರ್ಭಗಳಲ್ಲಿ ಹಿಂಪಡೆಯಬಹುದು. ಮೊದಲನೆಯದಾಗಿ 58 ವರ್ಷ ವಯಸ್ಸಾದ ನಂತರ ನಿವೃತ್ತಿ ಹೊಂದಿದಾಗ ಪೂರ್ಣ ಹಣವನ್ನು ಪಡೆಯಬಹುದು. ಎರಡನೆಯದಾಗಿ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ನಿವೃತ್ತಿಗೂ ಮುನ್ನವೇ ಇಪಿಎಫ್ ಹಣವನ್ನು ಭಾಗಶಃ ಅಥವಾ ಪೂರ್ಣವಾಗಿ ಹಿಂಪಡೆಯಲು ಅವಕಾಶವಿದೆ. ಉದಾಹರಣೆಗೆ 1 ತಿಂಗಳಿಗಿಂತ ಹೆಚ್ಚು ಕಾಲ ನಿರುದ್ಯೋಗಿಯಾಗಿದ್ದರೆ ಇಪಿಎಫ್ ಮೊತ್ತದ 75% ಹಣವನ್ನು ಹಿಂಪಡೆಯಬಹುದು. ಅದೇ ರೀತಿ 2 ತಿಂಗಳಿಗೂ ಹೆಚ್ಚು ಕಾಲ ನಿರುದ್ಯೋಗಿಯಾಗಿದ್ದರೆ ಉಳಿದ 25% ಹಣವನ್ನು ಸಹ ಪಡೆಯಬಹುದು. ಇದಲ್ಲದೆ ವೈದ್ಯಕೀಯ ಚಿಕಿತ್ಸೆ, ಮದುವೆ, ಮಕ್ಕಳ ಶಿಕ್ಷಣ ಮುಂತಾದ ಕೆಲವು ಸಂದರ್ಭಗಳಲ್ಲಿ ಇಪಿಎಫ್ ಹಣದ ಒಂದು ಭಾಗವನ್ನು ಹಿಂಪಡೆಯಲು ಅವಕಾಶವಿದೆ. ಉದಾಹರಣೆಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಉದ್ಯೋಗಿಯ ಮಾಸಿಕ ಮೂಲ ವೇತನದ 6 ಪಟ್ಟು ಅಥವಾ ಉದ್ಯೋಗಿಯ ಇಪಿಎಫ್ ಖಾತೆಯಲ್ಲಿರುವ ಒಟ್ಟು ಹಣ, ಬಡ್ಡಿಯೊಂದಿಗೆ ಇವುಗಳಲ್ಲಿ ಕಡಿಮೆ ಇರುವ ಮೊತ್ತವನ್ನು ಹಿಂಪಡೆಯಬಹುದು. ಅದೇ ರೀತಿ ಮದುವೆ ಅಥವಾ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ 7 ವರ್ಷಗಳ ಸೇವೆಯ ನಂತರ ಉದ್ಯೋಗಿಯ ಇಪಿಎಫ್ ಖಾತೆಯಲ್ಲಿರುವ ಮೊತ್ತದ ಅರ್ಧದಷ್ಟು ಹಣವನ್ನು ಹಿಂಪಡೆಯಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ನಿವೃತ್ತಿ ಬದುಕಿಗೆ ಆರ್ಥಿಕ ಭದ್ರತೆ ಒದಗಿಸುವಲ್ಲಿ ಇಪಿಎಫ್ ಒಂದು ಸುರಕ್ಷಿತ ಮತ್ತು ಉತ್ತಮ ಉಳಿತಾಯ ಯೋಜನೆಯಾಗಿದೆ.